ಪುರಾತನ ಕಾಲದ ಪವಾಡ ಮಹಿಮೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಶ್ರೀ ಗರುಡ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ 21ನೇ ವರ್ಷದ ಅಖಂಡ ಶ್ರೀರಾಮಕೋಟಿ ಹಾಗೂ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸೀತರೆಡ್ಡಿ ಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಪ್ರಧಾನ ಅರ್ಚಕರು ಯೋಗೇಶ್ ಶರ್ಮಾ, ಊರಿನ ಹಿರಿಯರು, ಜನರ ವಿಶ್ವಾಸ ಗಳಿಸಿದ ಸಂಪತ್ ಕುಮಾರ್ ಅವರು, ಹನುಮಂತ ರೆಡ್ಡಿ, ಪೆದ್ದರೆಡ್ಡಪ್ಪ, ಪಂಚಾಯಿತಿ ಅಧ್ಯಕ್ಷರು ನಾಗಮಣಿ, ವೆಂಕಟರಾಜ್, ಬೈರರೆಡ್ಡಿ, ಎಂವಿಜಿ ಗೋವಿಂದಪ್ಪ, ಶಿವಣ್ಣ, ವೆಂಕಟರೆಡ್ಡಿ, ಎಸ್ವಿ ವೆಂಕಟಾಚಲಪತಿ, ನಾರಾಯಣಮೂರ್ತಿ, ಕೋದಂಡರಾಮರೆಡ್ಡಿ, ಶ್ರೀರಾಮರೆಡ್ಡಿ, ವೆಂಕಟರಾಮರೆಡ್ಡಿ, ಕಾರ್ತಿಕ್ ರೆಡ್ಡಿ, ಎಸ್ವಿ ಸುರೇಶ್, ಪ್ರಭಾಕರ್, ತಪ್ಲಾಚಲಪತಿ, ಗುರುಸ್ವಾಮಿ, ಶಿವಣ್ಣ, ದಿನ್ನಹಳ್ಳಿ ಹಾಗೂ ರಾಮಕೋಟಿ ಭಕ್ತಾದಿಗಳು ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದು ಸರ್ವತೋಮುಖ ಅಭಿವೃದ್ಧಿಯ ಎಲ್ಲಾ ಕುಟುಂಬಗಳ ಆಶೀರ್ವಾದ ಸಿಗಲೆಂದು ಈ ದಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಮಭಕ್ತರು ಸೀತರೆಡ್ಡಿಹಳ್ಳಿ ಶಿವಶಂಕರ್ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ವರ್ಷವೂ 3 ದಿನಗಳ ರಾಮಕೋಟಿ ಕಾರ್ಯಕ್ರಮ ಹಾಗೂ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನೆರವೇರಿಸಿ ಗುರುಗಳ ಶಿವಣ್ಣನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಊರಿನ ಹಿರಿಯರ ಸಮ್ಮುಖದಲ್ಲಿ ರಾಮಕೋಟಿ ಕಾರ್ಯಕ್ರಮ ಹಾಗೂ ಶ್ರೀರಾಮನ ಪಟ್ಟಾಭಿಷೇಕ ಪ್ರತಿ ವರ್ಷವೂ ಇದೇ ರೀತಿ ಎಲ್ಲರ ಸಹಕಾರದಿಂದ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಗರುಡ ಆಂಜನೇಯ ಸನ್ನಿಧಿಯ 3 ದಿನಗಳ ಕಾರ್ಯಕ್ರಮ ರಾಮಕೋಟಿ ಮಹೋತ್ಸವ ಹಾಗೂ ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷವೂ ಈ ಭಾಗದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಸಹಸ್ರ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ರಾಮಭಕ್ತರ ನಿವೃತ್ತ ಶಿಕ್ಷಕರು ಮಾತನಾಡಿ, ಸೀತಾರೆಡ್ಡಿಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ರಾಮಕೋಟಿ ಭಕ್ತರು ಸುಮಾರು 20 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಬಂದಿರುವ ಎಲ್ಲ ಭಕ್ತರಿಗೆ 3 ದಿನಗಳಿಂದ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ನೀಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಭಕ್ತರು ಸಹಕರಿಸಿದರು. ಈ ಸಂದರ್ಭದಲ್ಲಿ ರಾಮಭಕ್ತರು ಗುರುಗಳು ಮಾತನಾಡಿ, ಪ್ರತಿ ವರ್ಷದಂತೆ ಸೀತಾರೆಡ್ಡಿಹಳ್ಳಿ ಗ್ರಾಮದಲ್ಲಿ ಅಖಂಡ ರಾಮಕೋಟಿ ಮಹೋತ್ಸವ ಕಾರ್ಯಕ್ರಮ ಭಕ್ತ ಮಹಾಶಯರಿಗೆ ರಾಮನ ಭಕ್ತಿ ಸೇವೆಗೆ ಪಾತ್ರರಾಗಿ ದೇವರು ಸದಾ ಆಶೀರ್ವಾದ ನೀಡಲೆಂದು ಆಶಿಸಿದರು. ಗ್ರಾಮದ ಹಿರಿಯರು, ರಾಮಭಕ್ತರು, ಸೇವಾಕರ್ತರು ಅವರು ಮಾತನಾಡಿ, ಈ ರಾಮಕೋಟಿ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರು, ಹಿರಿಯರು, ಗಣ್ಯರು ಸಹಕರಿಸಿ ವಿಘ್ನೇನಯ್ಯ ರಾಮಕೋಟಿ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶಾಂತಿ ಧರ್ಮಕ್ಕೆ ರಾಮಕೋಟಿ ಮಹೋತ್ಸವ ಕಾರ್ಯಕ್ರಮ ದೇವರ ಆಶೀರ್ವಾದ ಎಲ್ಲ ಭಕ್ತರಿಗೂ ಮಹಾಶಯರಿಗೂ ಸಿಗಲೆಂದು ಆಶಿಸಿದರು. ಬಂದಿರುವ ಎಲ್ಲ ಭಕ್ತರು, ಶೇಖರ್ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿ, ಸೀತಾರೆಡ್ಡಿಹಳ್ಳಿ ಗ್ರಾಮಸ್ಥರು ಬಂದಿರುವ ಎಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು. ಎಲ್ಲರೂ ಸೇರಿ ರಾಮಕೋಟಿ ರಾಮ ನಾಮಸ್ಮರಣೆಯನ್ನ ಮಾಡುತ್ತಾ ರಾಮನ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಈ ಸನ್ನಿಧಾನಕ್ಕೆ ಬಂದು ಹೋಗುತ್ತಿದ್ದಾರೆ. ಹಾಗಾಗಿ ಈ ದಿನದ 2024-25ನೇ ಸಾಲು ಈ ಶ್ರೀರಾಮಪಲ್ಲಿ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲು ಕೊಲ್ತೂರು, ಶ್ರೀರಾಮಪಲ್ಲಿ, ಆಮೇಲೆ ಎಲ್ದೂರು ಹಾಗೂ ಸುತ್ತಮುತ್ತಲು ಗ್ರಾಮಸ್ಥರು ಇಲ್ಲಿ ರಾಮಕೋಟಿಯನ್ನು ಏರ್ಪಡಿಸಿದ್ದು 20 ವರ್ಷಗಳಿಂದ ನಡೀತಾ ಇದ್ದು, ಇಲ್ಲಿ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಇಲ್ಲಿ ಕಾರ್ಯಕ್ರಮ ಹೆಚ್ಚಾಗಿ ನಡೀತಾ ಇದೆ. ಸುತ್ತಮುತ್ತಲು ಗ್ರಾಮಸ್ಥರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. भक्त महाशय
ಹಾಗೂ ಈ ಶ್ರೀರಾಮಕೋಟಿ 21ನೇ ವರ್ಷದ ಸಿದ್ದನಹಳ್ಳಿ ಕೊಳಟೂರು ಎಲ್ಲೂರು ಹಬ್ಬದಲ್ಲಿ ಶ್ರೀ ಗರುಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ 21 ವರ್ಷದಿಂದ ಅಖಂಡ ರಾಮಕೋಟಿಯನ್ನು ಶ್ರೀ ವೇಣಾನಂದಗಿರಿ ಆಶ್ರಮದ ಅಗ್ರಮ ಆಶ್ರಮದ ಶ್ರೀ ವೇಣಾನಂದಗಿರಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಮ್ಮ ನನ್ನ ಹೆಸರು ಶಿವಶಂಕರ್ ಅಂತ. ನಾವು ಸೀತರಹಳ್ಳಿ ಗ್ರಾಮಸ್ಥರು. ನಮ್ಮ ಸೀತರಹಳ್ಳಿ ಗ್ರಾಮದಲ್ಲಿ 3 ದಿವಸದಿಂದ ಹರಿ ಓಂ. ಈ ದಿನದ ಕಾರ್ಯಕ್ರಮ ರಾಮಕೋಟಿ. ಈ ರಾಮಕೋಟಿ ಒಂದು ಯಜ್ಞಕ್ಕೆ ಸಮಾನ. శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయేత్. శ్రీరామ రామ రామేతి రమే రామే మనోరమే సహస్రనామ తత్తుల్యం రామనామ వరాననే. శ్రీ సీతారామలక్ష్మణ సమేత గరుడాంజనేయ స్వామి సన్నిధాన సీతారెడ్డి Thank you.